ಮಗುವಿನ ಮೊದಲ ಹೆಜ್ಜೆ ಆತ್ಮವಿಶ್ವಾಸದಿಂದ ಆರಂಭವಾಗಬೇಕೆಂಬ ನಿಟ್ಟಿನಲ್ಲಿ 2 ವರ್ಷದಿಂದ 6 ವರ್ಷದ ಮಕ್ಕಳಿಗಾಗಿ ಜಾಗತಿಕ ಮಟ್ಟದ ಪ್ರೀಸ್ಕೂಲ್ ಭಾರತದ ಯೂರೋ ಕಿಡ್ಸ್ ಪುತ್ತೂರಿನ ದರ್ಬೆಯ ವಿಶಾಲ್ ಮಾರ್ಟ್ನ ಎದುರು ಉದ್ಘಾಟನೆಗೊಂಡಿದೆ. ಶಾಸಕ ಅಶೋಕ್ ಕುಮಾರ್ ಅವರು ಯೂರೋ ಕಿಡ್ಸ್ ಅನ್ನು ಉದ್ಘಾಟಿಸಿದ್ದಾರೆ. ಇನ್ನು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿ ತರಗತಿ ಕೊಠಡಿಗಳನ್ನು ಉದ್ಘಾಟಿಸಿದರು. ಸಭಾ ಕಾರ್ಯಕ್ರಮವನ್ನ ಕಕ್ಕಾಜೆ ಟ್ರಸ್ಟ್ನ ಸ್ಥಾಪಕ ಕೃಷಿಕ ಸುಧಾಮ ಕಕ್ಕಾಜೆ ಅವರು ದೀಪ ಪ್ರಜ್ವಲಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಮಾತನಾಡಿ, ಆಟದ ಜೊತೆಗೆ ವಿದ್ಯೆ ಬೇಕಾಗಿದೆ, ಅದು ಪುತ್ತೂರಿಗೆ ಬಂದಿದೆ. ಇವತ್ತಿನ ತನಕ ಪುತ್ತೂರಿನಲ್ಲಿ ಇದು ಇರಲಿಲ್ಲ. ದೇಶದ ಎಲ್ಲಾ ಕಡೆ ಇರುವಂತಹ ಯೂರೋ ಕಿಡ್ಸ್ ಸಂಸ್ಥೆ ಅದರದ್ದೇ ನೀತಿಯಂತೆ ಮಕ್ಕಳ ಮೆದುಳಿನ ಬೆಳವಣಿಗೆ ಮತ್ತು ವಯಸ್ಸಿನ ಆಧಾರಿತವಾಗಿ ವಿದ್ಯೆಯನ್ನ ನೀಡಲಾಗ್ತಿದೆ. ಇದೊಂದು ಮಕ್ಕಳ ಆಟದ ಜೊತೆಗೆ ವಿದ್ಯಾಭ್ಯಾಸದ ವೇ ಬ್ರಿಡ್ಜ್ ಆಗಿ ಮೂಡಿ ಬಂದಿದ್ದು, ಪುತ್ತೂರಿನ ಬೆಳವಣಿಗೆಗೆ ತಕ್ಕಂತೆ ಇಂತಹ ಸ್ಕೂಲ್ ಬಂದಿದೆ. ಇದರ ಜೊತೆಗೆ ಸಂಸ್ಥೆಗೆ ಕಟ್ಟಡವನ್ನ ನೀಡಿದ ಉದ್ಯಮಿ ಮಂಜುನಾಥ್ ನಾಯ್ಕ್ ಅವರು ಸಂಸ್ಥೆಯ ಕಾರ್ಯಾರಂಭ ದಿನದಿಂದ ಬಾಡಿಗೆ ಪಡೆಯಲಿದ್ದಾರೆ. ಅಲ್ಲಿನ ತನಕ ಯಾವುದೇ ಬಾಡಿಗೆ ಪಡೆಯೋದಿಲ್ಲ ಎಂದು ತಿಳಿಸಿದ್ದಾರೆ. ಇದು ಸಂತೋಷದ ವಿಚಾರ. ಒಟ್ಟಿನಲ್ಲಿ ಪುತ್ತೂರಿಗೆ ಒಳ್ಳೆದಾಗುವ ಯಾವ ಸಂಸ್ಥೆ ಬಂದರೂ ಅದನ್ನು ಸ್ವಾಗತಿಸುತ್ತೇವೆ. ಇನ್ನು ತರಗತಿ ಕೊಠಡಿಗಳನ್ನು ಉದ್ಘಾಟಿಸಿದ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಹೇಮನಾಥ್ ಶೆಟ್ಟಿ ಅವರು ಮಾತನಾಡಿ, ಪುತ್ತೂರಿನ ಬೆಳೆಯುವ ಮಕ್ಕಳಿಗೆ ಒತ್ತಡವಿಲ್ಲದ ಗುಣಮಟ್ಟದ ಶಿಕ್ಷಣ ಸಿಗುವ ಸಂಸ್ಥೆ ಉದ್ಘಾಟನೆಗೊಂಡಿದೆ. 2 ವರ್ಷದಿಂದ 6 ವರ್ಷದ ಮಕ್ಕಳಿಗೆ ಶಿಕ್ಷಣ ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತಹ ಸಂದರ್ಭದಲ್ಲಿ ನಿರೀಕ್ಷೆಗಿಂತ ಗುಣಮಟ್ಟದ ಶಿಕ್ಷಣ ಈ ಸಂಸ್ಥೆಯಲ್ಲಿ ಮೂಡಿ ಬರಲಿದೆ. ಪೋಷಣೆಯ ಜೊತೆಯಲ್ಲಿ ಶಿಕ್ಷಣ ನೀಡುವ ಈ ಸಂಸ್ಥೆ ಒಂದೇ ವರ್ಷದಲ್ಲಿ ಯಶಸ್ವಿಯಾಗಿ ಬೆಳೆದು ಮುಂದೆ ಸೀಟ್ ಕಾದರಿಸುವಿಕೆಗಾಗಿ ನಮಗೆ ಕರೆ ಬರುವಂತಾಗಲಿದೆ. ಜೊತೆಗೆ ಈ ಸಂಸ್ಥೆ ಇನ್ನು ಇತರ ಹತ್ತಿರದ ಊರುಗಳಲ್ಲಿ ಜಯರಾಮ್ ಅವರ ಮೂಲಕ ಬೆಳೆಯಲಿ ಎಂದರು. ಇನ್ನು ಶಿಕ್ಷಣ ಪ್ರೇಮಿ ಫಾರೂಕ್ ಬಾಯಬ್ಬೆ, ಕಕ್ಕಾಜೆ ಟ್ರಸ್ಟ್ ನ ಸ್ಥಾಪಕ ಸದಸ್ಯ ಜಯರಾಮ್ ಮತ್ತು ಸಂಸ್ಥೆಯ ಪುಟಾಣಿಗಳು ಸುಧಾಮ ಕಕ್ಕಾಜೆ, ಸಂಸ್ಥೆಯ ಟ್ರಸ್ಟಿ ಮಂಜು ಗೋಪಿನಾಥ್, ಕಕ್ಕಾಜೆ ಟ್ರಸ್ಟ್ ಸದಸ್ಯ ಜಯರಾಮ್ ಕಕ್ಕಾಜೆ, ಸಚಿನ್ ಟ್ರೆಂಡಿಂಗ್ ಸೆಂಟರ್ ನ ಮಾಲಕರು ಆಗಿರುವ ಮಂಜುನಾಥ್ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವ ಮತ್ತಿತರರು ಈ ಸಂದರ್ಭ ಉಪಸ್ಥಿತರು. ಎರಡನ್ನೂ ಕೊಡುವಂಥ ಒಂದು ಯೂರೋ ಕಿಡ್ಸ್ ಅನ್ನುವಂಥ ಒಂದು ಸಂಸ್ಥೆ ಆರಂಭ ಆಗಿದೆ. ಬಹುಶಃ ಪುತ್ತೂರಿಗೆ ಬೇಕಾಗಿರುವಂಥದ್ದು. ಇವತ್ತಿನವರೆಗೆ ಪುತ್ತೂರಿನಲ್ಲಿ ಇದು ಇರಲಿಲ್ಲ. ಅದನ್ನು ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯೂರೋ ಕಿಡ್ಸ್ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಹೊಸ ಪರಿಚಯ. ಯೂರೋ ಕಿಡ್ಸ್ ಅನ್ನೋರು ಈ ದೇಶದಲ್ಲಿ ಎಲ್ಲ ಕಡೆ ಕೂಡ ಅವ್ರದ್ದು ಸಂಸ್ಥೆಗಳಿದೆ. ಇವತ್ತು ಇಲ್ಲಿ ನಮ್ಮ ಸುಧಾಮ ಕಕ್ಕಾಜೆ ಅವರು ಏನು ಆರಂಭ ಮಾಡಿದ್ದಾರೆ, ಅವರಿಗೆ ಬೇಕಾಗುವ ಹಾಗೆ ವಿದ್ಯಾಸಂಸ್ಥೆ ಅಂದರೆ ಈ ಯೂರೋ ಕಿಡ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಕಂಪನಿಯವರ ಸ್ಪೆಸಿಫಿಕೇಷನ್ ಇದೆ. ಅವರು ಸರ್ವೆ ಮಾಡಿರ್ತಾರೆ. ಅವರು ಅನಾಲಿಸಿಸ್ ಮಾಡಿ ಫಾರ್ ದ ಸ್ಮಾಲ್ ಕಿಡ್ಸ್ ವಾಟ್ ದೇ ಹ್ಯಾವ್ ಟು ಲರ್ನ್, ಅದರ ಬಗ್ಗೆ ಅವರು ಸೆನ್ಸಸ್ಸು ಸರ್ವೆಗಳನ್ನು ಮಾಡಿ ಅದರ ಪ್ರಕಾರ ಅವರ ಬ್ರೈನ್ ಮೆಚುರಿಟಿ ಯಾವ ರೀತಿ ಇದೆ ಅದರ ಪ್ರಕಾರ ಅವರಿಗೆ ಕಲೀಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡಿಕೊಂಡಿರ್ತದೆ. 2 ಇಂಚು ನೀರು ಹೋಗುವ ಪೈಪಿಗೆ 3 ಇಂಚು ನೀರು ಹೋಗುವ ಪೈಪ್ ನೀವು ಪಂಪಲ್ಲಿ ನೀರು ಬಿಟ್ಟರೆ ಏನಾಗ್ತದೆ? ಪೈಪ್ ಪುಡಿ ಆಗ್ತದೆ. ಅದಕ್ಕೆ ಅಂಥ ಮಕ್ಕಳಿಗೂ ಕೂಡ ಹಾಗೆ ಅವರ ಆ ಏಜಲ್ಲಿ ಏನು ಕಲಿಬೇಕಾ, ಅವರು ಈ ಪ್ಲೇ ಹೋಮ್ ಅವ್ರು ಏನು ಮಾಡ್ತಾರೆ, ಆ ಟೈಮಲ್ಲಿ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ತಾಯಿಗೆ ತಂದೆಗೆ ಉಪದ್ರ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗುವವರು ತನ್ನ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋದರೆ ಸಾಯಂಕಾಲ ಕಳೀತಾರೆ, ಆಟ ಆಡ್ತಾರೆ, ನಿದ್ದೆ ಮಾಡ್ತಾರೆ. ಅವರ ಐಕ್ಯೂ, ಅವರ ಮೆಚುರಿಟಿ, ಅವರ ಬ್ರೈನ್ನ ಮೆಚುರಿಟಿ ಕೂಡ ಆಗ್ತದೆ. ಇಲ್ಲಾಂದರೆ ಏನು ಮಾಡ್ತಾರೆ, ಏನಾದರೂ ಮನೆಯಲ್ಲಿ ಆಟ ಆಡಿಕೊಂಡು ಉಪದ್ರ ಮಾಡಿಕೊಂಡು ಮಕ್ಕಳ ಆಟವನ್ನು ಮಾಡ್ತಾರೆ. ಇದು ಮಕ್ಕಳದ ಆಟದ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸದ ಒಂದು ವೇ ಬ್ರಿಡ್ಜ್ ಅದನ್ನು ಮಾಡುವಂಥ ಕೆಲಸ ಅವರ ಬಗ್ಗೆ ನಾವೆಲ್ಲ ಹೇಳಬೇಕಾದ್ದೆ. ಯಾಕಂತ ಹೇಳಿದರೆ ಒಂದು ಭಾಳ ಎಷ್ಟೇ ಶ್ರೀಮಂತಿಗೆ ಅಗರ್ಭ ಶ್ರೀಮಂತಿಗೆ ಇದ್ದರೂ ಸಹ ಆ ಗುಣ ಈ ಸಮಾಜಕ್ಕೆ ಪೂರಕವಾಗಿ ಯಾರಿಗೆ ಸಹಾಯ ಆಗಬೇಕು ಮತ್ತು ಎಲ್ಲಿ ತನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಭಾಳ ಒಳ್ಳೆಯ ಒಂದು ಜಾಗ. ನಮಗೆ ತುಂಬ ಕಡೆ ಹುಡುಕಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸಿದ್ದೆವು, ಎಲ್ಲ ಒಂದು ಒಳ್ಳೆಯ ಜಾಗ ಆಗಬೇಕು ಅಂತೇಳಿ. ಹಾಗಾಗಿ ಒಂದು ಒಳ್ಳೆಯ ಜಾಗವನ್ನು ಒದಗಿಸಿದಂಥ ಮಂಜುನಾಥ್ ಕಾಮತ್ರವರೇ, ಅದೇ ರೀತಿ ವಿಶೇಷವಾಗಿ ನನಗಂತೂ ತುಂಬ ಸಂತಸ, ಸಂಭ್ರಮ ಎಲ್ಲವೂ ಆಗ್ತಾಯಿದೆ. ಪುತ್ತೂರಿಗೆ ಇದರೊಂದು ಅವಶ್ಯಕತೆ ಇತ್ತು ಅಂತ ಹೇಳುವಂಥದ್ದು ಎಲ್ಲವೂ ಬರ್ತಾ ಇದೆ ಪುತ್ತೂರಿಗೆ.
ಮಂಗಳೂರಲ್ಲಿ ಏನಿದೆ ಅದು ಪುತ್ತೂರಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಕಾನ್ಸೆಪ್ಟ್ ನಮ್ಮದು. ಎಲ್ಲ ಮಂಗಳೂರಲ್ಲಿದೆ, ನಮಗೆ ನಮ್ಮ ಮಕ್ಕಳಿಗೆನ್ನು ಮಂಗಳೂರಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಪುತ್ತೂರಲ್ಲಿ ಒಂದು ಬೇಕಿತ್ತು ಅಂತ ಹೇಳುವಾಗ ಅದನ್ನು ಪುತ್ತೂರಲ್ಲಿ ಮಾಡುವಂಥ ಚಿಂತನೆಯನ್ನು ಮಾಡಿ ಜಯರಾಮ್ ಇದರಲ್ಲಿ ಒಂದು ರೀತಿ ಯಶಸ್ಸನ್ನು ಕಾಣಲಿಕ್ಕಿದ್ದಾರೆ. ಅವರ ಮಿಸ್ಸಸ್ ಸಹಿತ ಇದರ ಜೊತೆಗೆ ಸೇರಿಕೊಂಡು ಇದನ್ನು ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತು ಈಗಾಗಲೇ ಒಂದು 2 ವರ್ಷದಿಂದ 6 ವರ್ಷದ ಮಕ್ಕಳ ಶಿಕ್ಷಣವನ್ನು ಒದಗಿಸುವಂಥದ್ದಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಸಹ ಅನೇಕ ವಿಚಾರಗಳು ಅದರಲ್ಲಿ ಅಡಗಿರ್ತದೆ. ಅದನ್ನು ನಾವು ಇವತ್ತು ಗಮನಿಸಿದ್ದೇವೆ. ಯೂರೋ ಕಿಡ್ಸ್ ಎನ್ನುವಂಥ ಕಂಪನಿಯಿಂದ ಅವರ ಮಾರ್ಗದರ್ಶನ, ಅವರು ಸುಮಾರು 25 ವರ್ಷಗಳ ಅನುಭವ ಇರುವಂಥ ಈ ದೇಶದಾದ್ಯಂತ ಇರುವಂಥ ಅನೇಕ ಇಂಥ ಸಂಸ್ಥೆಗಳನ್ನು ಬೆಳೆಸಿದ ನಂತರ ಪುತ್ತೂರಲ್ಲಿ ಮಾಡಬೇಕು ಅಂತಿದ್ದರೆ ಇಲ್ಲಿ ಅವರ ಸ್ಥಳೀಯವರು ಅದರಲ್ಲಿ ಸೇರಿಕೊಳ್ಬೇಕು. ಅದು ಜಯರಾಮ್ ಅವರ ತಂಡ ಇದರಲ್ಲಿ ಸೇರಿಕೊಂಡು ಇವತ್ತು ಅತ್ಯಂತ ಅದ್ಭುತವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ವಿನೂತನವಾಗಿ ಎಲ್ಲವೂ ಅದನ್ನು ಅಳವಡಿಸುವುದರ ಮೂಲಕ ಒಂದು ಒಳ್ಳೆಯ